ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದ ನಟ ಪುನೀತ್ ರಾಜ್ಕುಮಾರ್ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದವರು. ದೊಡ್ಡ ಮನೆಯಲ್ಲಿ ಅಣ್ಣಾವ್ರ ಬಳಿಕ ಬಾಲನಟನಾಗಿಯೇ ಸ್ಟಾರ್ ಪಟ್ಟ ಅಲಂಕರಿಸಿದ್ರು ಅಪ್ಪು. ಶಿವಣ್ಣನಿಗಿಂತ ಮುನ್ನ ಪುನೀತ್ ಕನ್ನಡ ಸಿನಿ ರಸಿಕರ ಮನಗೆದ್ದಿದ್ರು. ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾವೇ ಉತ್ತಮ ಯಶಸ್ಸು ಕಾಣ್ತು. ನಾಯಕನಾಗಿ ಸಕ್ಸಸ್ ಕಂಡ ಪವರ್ ಸ್ಟಾರ್ ಇಡೀ ಕನ್ನಡ ಚಿತ್ರರಂಗದಲ್ಲಿ ಪ್ರಥಮವಾಗಿ ಅತ್ಯಧಿಕ ಸಂಭಾವನೆಯನ್ನ ಪಡೆದಿದ್ದಾರೆ. ಹೌದು, ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ಗೆ ಇಂದು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಬಾರದ ಲೋಕಕ್ಕೆ ಹೋಗಿದ್ರು ಅಪ್ಪು ಅಭಿಮಾನಿಗಳ ಪ್ರೀತಿ ವಿಶ್ವಾಸ, ಹುಟ್ಟುಹಬ್ಬ ಆಚರಿಸುವ ಉತ್ಸಾಹ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಜೊತೆಗಿರದ ಜೀವವನ್ನ ಜೀವಂತವಾಗಿಸಿಕೊಂಡ ಅಭಿಮಾನಿಗಳು ರಾತ್ರಿಯಿಂದಲೇ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ಹುಟ್ಟುಹಬ್ಬ ಆಚರಣೆಯಲ್ಲಿ ತೊಡಗಿದ್ದಾರೆ. ಅದೆಷ್ಟು ವರ್ಷ ಕಳೆದ್ರೂ ಸಹ ಅಪ್ಪು ಇಲ್ಲ ಅನ್ನೋದನ್ನ ಅಭಿಮಾನಿಗಳು ಜೀರ್ಣಿಸಿಕೊಳ್ಳಲು ಆಗಲ್ಲ ಅಂತ ಕಾಣುತ್ತೆ. ಅಂದು ಕಣ್ಮುಂದಿದ್ದ ಅಪ್ಪು ಈಗ ಕಣ್ಮುಂದಿನ ದೇವರಾಗಿದ್ದಾರೆ ಅನ್ನೋದು ಅಭಿಮಾನಿಗಳ ನಂಬಿಕೆಯಾಗಿದೆ. ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಪುನೀತ್ ಮುಂದೆ ಹೀರೋ ಆಗಿ ಕೂಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ರು. ಅಪ್ಪು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಕನಸು ಕಂಡಿದ್ದು ಗ್ರಾನೈಟ್ ಬಿಸ್ನೆಸ್ ಮಾಡಬೇಕು ಎಂದು ಹೋಗಿ ಕೈ ಸುಟ್ಟುಕೊಂಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಣ ಮಾಡಿ 108 ದಿನಗಳ ನಂತರ ಬಿಡುಗಡೆ ಮಾಡಿದ್ದ ಆ ನಂತರ ಪುನೀತ್ ಚಿತ್ರರಂಗಕ್ಕೆ ಬರಬೇಕು ಅನ್ನೋದು ಕುಟುಂಬಸ್ಥರ ಆಸೆಯಾಗಿತ್ತು. ಯುವರಾಜ ಸಿನಿಮಾ ಸಮಯದಲ್ಲಿ ಶಿವಣ್ಣನಿಗೆ ನಿರ್ದೇಶಕ ಪೂರಿ ಜಗನ್ನಾಥ್ ಬೇರೆ 3 ಕಥೆಗಳನ್ನ ಹೇಳಿದ್ರು. ಅದರಲ್ಲಿ ಒಂದು ಕತೆ ಸಹೋದರನಿಗೆ ಚೆನ್ನಾಗಿರುತ್ತದೆ ಎಂದು ನಿರ್ಧರಿಸಿದ್ರು. ಇದನ್ನ ಮನೆಯಲ್ಲಿ ಹೇಳಿ ಪೂರಿ ಜಗನ್ನಾಥ್ ಕತೆ ಹೇಳುವಂತಾಯಿತು. ಅಣ್ಣವರು, ಪಾರ್ವತಮ್ಮ ಎಲ್ಲರೂ ಕಥೆಯನ್ನ ಮೆಚ್ಚಿದ್ರು. ಅಷ್ಟರಲ್ಲಿ ಪುನೀತ್ ಸ್ಟಂಟ್ ಡ್ಯಾನ್ಸ್ ಕಲಿಯಲು ಆರಂಭಿಸಿದ್ರು. ತಮ್ಮದೇ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಯಿತು. ಅಪ್ಪು ಸಿನಿಮಾ ಮೂಲಕ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಭರ್ಜರಿ ಎಂಟ್ರಿ ಕೊಟ್ಟಿದ್ರು. ಗುರುಕಿರಣ್ ಮ್ಯೂಸಿಕ್ನಲ್ಲಿ ಆಲ್ಬಮ್ ಸೂಪರ್ ಹಿಟ್ ಆಗಿತ್ತು. ಸಿನಿಮಾ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಂಡು ಶತದಿನೋತ್ಸವವನ್ನ ಆಚರಿಸಿತ್ತು. ಅವತ್ತಿನ ಕಾಲಕ್ಕೆ ಅಂದಾಜು 1 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಅಪ್ಪು ಸಿನಿಮಾ 10 ರಿಂದ 12 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆಯನ್ನ ಬರೆದಿತ್ತು. ಮೊದಲ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ದಿನೇಶ್ ಬಾಬು ನಿರ್ದೇಶನದಲ್ಲಿ ಅಭಿ ಸಿನಿಮಾ ಮೂಡಿ ಬಂತು. ರಮ್ಯಾ ನಾಯಕಿಯಾಗಿ ಮಿಂಚಿದ್ರು. ಅಪ್ಪು ಚಿತ್ರಕ್ಕೆ ಕೆಲಸ ಮಾಡಿದ್ದ ಬಹುತೇಕರು ಅಭಿ ಚಿತ್ರಕ್ಕೂ ಜೊತೆಯಾಗಿದ್ರು. ಈ ಚಿತ್ರವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ರು. ಅಷ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಕ್ರೇಜ್ ಶುರುವಾಗಿತ್ತು. ದೊಡ್ಡ ದೊಡ್ಡ ನಿರ್ದೇಶಕರು, ನಿರ್ಮಾಪಕರು ಅವರೊಟ್ಟಿಗೆ ಸಿನಿಮಾ ಮಾಡಲು ಮುಗಿಬಿದ್ರು. ಪುನೀತ್ ಕದರು ನೋಡಿದ್ದ ಪೂರಿ ಜಗನ್ನಾಥ್ ತಮ್ಮ ಚಿತ್ರವನ್ನ ಏಕಕಾಲಕ್ಕೆ ಕನ್ನಡದಲ್ಲಿ ತೆರೆಗೆ ತರಲು ತೀರ್ಮಾನಿಸಿದ್ರು. ಅತ್ತ ತೆಲುಗಿನಲ್ಲಿ ಜೂನಿಯರ್ NTR ಹೀರೋ ಆಗಿದ್ರು. ಸ್ವತಃ ಪೂರಿ ಜಗನ್ನಾಥ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಇತ್ತ ಕನ್ನಡದಲ್ಲಿ ವೀರ ಕನ್ನಡಿಗ ಚಿತ್ರವನ್ನ ಅವರ ಶಿಷ್ಯ ಮೆಹರ್ ರಮೇಶ್ ನಿರ್ದೇಶನ ಮಾಡೋದು ಅಂತ ಹೇಳಿ ಫಿಕ್ಸ್ ಆಗಿತ್ತು. ಅದಾಗ್ಲೇ ತಮ್ಮ ಬ್ಯಾನರ್ ಅಡಿಯಲ್ಲಿ ಪುನೀತ್ 2 ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ರು. 3ನೇ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎವರೆಸ್ಟ್ ಎತ್ತರಕ್ಕಿತ್ತು. ತೆಲುಗು ನಿರ್ಮಾಪಕರು ಅಪ್ಪು ಕೇಳಿದಷ್ಟು ಸಂಭಾವನೆಯನ್ನ ಕೊಟ್ಟು ಸಿನಿಮಾ ಮಾಡಲು ಮುಂದಾಗಿದ್ರು. ತೆಲುಗಿನಲ್ಲಿ ಆಗಾಗಲೇ ಸಿನಿಮಾಗಳನ್ನ ನಿರ್ಮಿಸಿ ಗೆದ್ದಿದ್ದ KS ರಾಮರಾವ್ ಹಾಗೂ KA ವಲ್ಲಭ ವೀರ ಕನ್ನಡಿಗ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ರು. ಅವತ್ತಿನ ಕಾಲಕ್ಕೆ ಪುನೀತ್ ರಾಜ್ಕುಮಾರ್ ಅವರಿಗೆ 1 ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟಿದ್ರಂತೆ. ಕನ್ನಡ ಚಿತ್ರರಂಗದ ಮಟ್ಟಿಗೆ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದ ಮೊದಲ ನಟ ಅಪ್ಪು ಅನ್ನೋದ್ರಲ್ಲಿ ದೂಸರ ಮಾತಿಲ್ಲ. ಸ್ಲಂನಲ್ಲಿರುವ ಮುನ್ನಾ ಎಂಬ ರಗಡ್ ಯುವಕನ ಪಾತ್ರದಲ್ಲಿ ಪುನೀತ್ ನಟಿಸಿದ್ರು. ಆತನ ತಂದೆ ಶಂಕರ್ ಅನ್ನೋ ಮತ್ತೊಂದು ಪಾತ್ರದಲ್ಲಿ ಒಂದೇ ಸಿನಿಮಾದಲ್ಲಿ 2 ಪಾತ್ರದಲ್ಲಿ ಅಬ್ಬರಿಸಿದ್ರು. ಶತದಿನೋತ್ಸವ ಕಂಡಿದ್ದ ಸಿನಿಮಾ ಕನ್ನಡದಲ್ಲಿ ಗೆದ್ದಿತ್ತು. ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರ ಮನ ಗೆಲ್ಲದಿದ್ರು ಅಪ್ಪು ಅಭಿಮಾನಿಗಳಿಗೆ ಇಷ್ಟವಾಗಿತ್ತು. ಕಮರ್ಷಿಯಲ್ ಆಗಿ ಸಿನಿಮಾ ಸದ್ದು ಮಾಡಿದ್ದು ಸುಳ್ಳಲ್ಲ. ಆದರೆ ತೆಲುಗಿನಲ್ಲಿ ಆಂಧ್ರವಾಲ ಸಿನಿಮಾ ಹೀನಾಯವಾಗಿ ಸೋತಿತ್ತು. ಇವತ್ತು ಕನ್ನಡ ಕೆಲ ನಟರು ಚಿತ್ರವೊಂದಕ್ಕೆ ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ. ಆದರೆ 20 ವರ್ಷಗಳ ಹಿಂದೆ 1 ಕೋಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯೇ ಸರಿ. ಚಿತ್ರದಿಂದ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಕ್ರೇಜ್ ಹೆಚ್ಚಾಯ್ತಾ ಹೋಯಿತು. ಡಿಮ್ಯಾಂಡ್ಗೆ ತಕ್ಕಂತೆ ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿಕೊಳ್ಳುತ್ತಾ ಬಂದಿದ್ರು. ಕೆಲವೊಮ್ಮೆ ಸಂಭಾವನೆ ತಗ್ಗಿಸಿಕೊಂಡಿರೋದು ಇದೆ. ಮೊದಲ 2 ಚಿತ್ರಗಳನ್ನ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ನಟಿಸಿದ್ರು.
ಹಾಗಾಗಿ ಸಂಭಾವನೆ ವಿಚಾರ ಅಲ್ಲಿ ಬಂದಿರಲಿಲ್ಲ. ಆದರೆ ಮೂರನೇ ಚಿತ್ರದಲ್ಲಿ ದಾಖಲೆಯ ಸಂಭಾವನೆಯನ್ನ ಪಡೆದ್ರು. ತಮ್ಮ ಸಿನಿ ಕೆರಿಯರ್ನಲ್ಲಿ ಪುನೀತ್ ಸೋಲು ಕಂಡಿರೋದು ಇದೆ. ಆವರೇಜ್ ಸಿನಿಮಾಗಳು ಲಿಸ್ಟಿನಲ್ಲಿವೆ. ಆದರೂ ಅಪ್ಪು ಕ್ರೇಜ್ ಮಾತ್ರ ಕೊನೆಯವರೆಗೂ ಕಮ್ಮಿ ಆಗಲಿಲ್ಲ. ದೊಡ್ಡ ದೊಡ್ಡ ನಿರ್ಮಾಪಕರು ಅಪ್ಪು ಕಾಲ್ ಶೀಟ್ಗಾಗಿ ಕ್ಯೂ ನಿಂತಿದ್ರು. ಕೋವಿಡ್ ಆರ್ಭಟದ ಬಳಿಕ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋಕೆ ಮನಸ್ಸು ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಕೊನೆಯ ಸಿನಿಮಾ ಜೇಮ್ಸ್. ಆ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿತ್ತು. ಕಿಶೋರ್ ಪತ್ತಿಕೊಂಡ ಚಿತ್ರಕ್ಕೆ ಹಣವನ್ನ ಹೂಡಿದ್ರು. ಆ ಚಿತ್ರಕ್ಕೆ 5 ರಿಂದ 6 ಕೋಟಿ ರೂಪಾಯಿ ಸಂಭಾವನೆ ಪುನೀತ್ ಪಡೆದಿದ್ರು ಎಂದು ಗಾಂಧಿನಗರದ ಮಂದಿ ಮಾತನಾಡಿಕೊಂಡಿದ್ರು. ಕೆಲ ಸನ್ನಿವೇಶಗಳು ಬಾಕಿ ಇತ್ತು. ಡಬ್ಬಿಂಗ್ ಕೂಡ ಮಾಡಿರಲಿಲ್ಲ. ಅಷ್ಟರಲ್ಲೇ ಅಪ್ಪು ಇಹಲೋಕವನ್ನ ತ್ಯಜಿಸಿದ್ರು. ಬಳಿಕ ಶಿವಣ್ಣ ಜೇಮ್ಸ್ ಪಾತ್ರಕ್ಕೆ ಡಬ್ ಮಾಡುವಂತಾಯಿತು. ಅಂದಾಜು 30 ಕೋಟಿ ರೂಪಾಯಿ ಬಜೆಟ್ ಸಿನಿಮಾ 100 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆಯನ್ನ ಕಂಡಿತ್ತು. ಇನ್ನು ಅಪ್ಪುಗೆ ಸಂಖ್ಯಾಶಾಸ್ತ್ರ, ಜಾತಕ, ಜ್ಯೋತಿಷ್ಯದಲ್ಲಿ ನಂಬಿಕೆ ಇತ್ತು. ಸಂಖ್ಯೆ 9 ಅನ್ನ ಲಕ್ಕಿ ಎಂದು ಭಾವಿಸಿದ್ರು. ತಾವು ಸಂಭಾವನೆ ಪಡೆಯುವಾಗಲೂ 9 ಸಂಖ್ಯೆ ಇರುವಂತೆ ನೋಡಿಕೊಳ್ತಾ ಇದ್ರು. ವೀರ ಕನ್ನಡಿಗ ಚಿತ್ರಕ್ಕೆ 1 ಕೋಟಿ ರೂಪಾಯಿ ಸಂಭಾವನೆ ಮಾತನಾಡಿದ್ರು. 9 ಲಕ್ಕಿ ಎನ್ನುವ ಕಾರಣಕ್ಕೆ 99 ಲಕ್ಷ ರೂಪಾಯಿಯನ್ನ ಪಡೆದಿದ್ರು ಎನ್ನಲಾಗ್ತಿದೆ. ಇದೇ ನಿಯಮ ಎಲ್ಲ ಸಿನಿಮಾಗಳ ಸಂಭಾವನೆ ಪಡೆಯುವಾಗ ಪಾಲಿಸ್ತಾ ಇದ್ರು. ಜೇಮ್ಸ್ ಬಳಿಕ 3-4 ಸಿನಿಮಾಗಳಲ್ಲಿ ಪುನೀತ್ ನಟಿಸುವ ಬಗ್ಗೆ ಮಾತುಕತೆಯಾಗಿತ್ತು. ಪವನ್ ಕುಮಾರ್ ಹೊಂಬಾಳೆ ಕಾಂಬಿನೇಷನ್ನಲ್ಲಿ ದ್ವಿತ್ವ ಸಿನಿಮಾ ಘೋಷಣೆಯಾಗಿತ್ತು. ದಿನಕರ್ ತೂಗುದೀಪ್ ನಿರ್ದೇಶನದಲ್ಲಿ ನಟಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಜಯಣ್ಣ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ಬರಬೇಕಿತ್ತು. ಹೆಬ್ಬುಲಿ ಖ್ಯಾತಿಯ ಕೃಷ್ಣ ನಿರ್ದೇಶನದಲ್ಲಿ ಕೂಡ ಒಂದು ಸಿನಿಮಾ ಬರಬೇಕಿತ್ತು. ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ 3ನೇ ಸಿನಿಮಾ ಮಾತುಕತೆಯಾಗಿತ್ತು. ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ಪುನೀತ್ ನಿರ್ಮಾಣಕ್ಕೆ ಮನಸ್ಸು ಮಾಡಿದ್ರು. ಪವನ್ ಒಡೆಯರ್ ಕೂಡ ಮತ್ತೊಂದು ಸಿನಿಮಾ ಮಾಡಲು ಮುಂದಾಗಿದ್ರು. ಆದರೆ ಅದ್ಯಾವುದೂ ಸಾಧ್ಯವಾಗಲೇ ಇಲ್ಲ. ಕನ್ನಡಿಗರ ದುರದೃಷ್ಟ, ಅಪ್ಪುವನ್ನ ಬಹಳ ಬೇಗ ಕಳೆದುಕೊಂಡೆವು. ಅಪ್ಪು ಇವತ್ತು ಇದ್ದಿದ್ರೆ ಕನ್ನಡ ಚಿತ್ರೋದ್ಯಮ ಮತ್ತಷ್ಟು ಶತದಿನೋತ್ಸವ ಸಂಭ್ರಮಗಳನ್ನ ಕಂಡು ಬೀಗ್ತಾ ಇತ್ತು. ಎನಿಹೌ, ಹ್ಯಾಪಿ ಬರ್ತ್ಡೇ ಅಪ್ಪು.